ಮನು ಅದು ಹೋಟ್ಲಿಂದ ತರ್ಸ್ಕೊಂಡು ಊಟ ಮಾಡ್ತಾವ್ರೆ. ಎಲ್ಲ ಹೆಂಗ್ ಪಂಚೆ ಹೊಟ್ಟಿದಿ ಎತ್ತು ಮ್ಯಾಕೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ವಾತಿ. ಏನಪ್ಪ ಇವತ್ತು ಸ್ಯಾರಿ ಎಲ್ಲ ಹಾಕ್ಕೊಂಡು ಲಾಗ್ ಮಾಡ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ವಿಷಯ ಇದೆ. ಏನಪ್ಪ ವಿಷಯ? ತುಂಬ ವರ್ಷ ಆದ್ಮೇಲೆ ಮನೆ ದೇವ್ರ ಹಬ್ಬ ಮಾಡ್ತಾವ್ರೆ. ಸೊ ಹೆಣ್ಮಕ್ಳನ್ನ ಮಿಂಚಲೇಬೇಕಲ್ವಾ? ಸೊ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಗೈಸ್. ಯಾವುದೇ ಹಬ್ಬ ಹರಿದಿನ ಬರಲಿ, ನೀನು ಮಾತ್ರ ಬಟ್ಟೆ ಒಗೆದ್ ಮಾತ್ರ ಬಿಟ್ಬಿಡ ಕಣಮ್ಮ. ಇದೇ ಕೆಲಸ ಅಲ್ವಾ ನಿಂಗೆ? ಅಮ್ಮ ಬಟ್ಟೆ ಒಗೆದ್ ಬಿಟ್ಬಿಟ್ಟು ಬಾಯ್ಲಿ ಒಂದು ಸ್ವಲ್ಪ. ಹಾಯ್ ಗೈಸ್. ಹಾಯ್ ಗೈಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ವೆಲ್ಕಮ್ ಎಲ್ಲ ವಿನಯ್. ವೆಲ್ಕಮ್ ಮೈ ಚಾನಲ್ ಇನ್ ಸ್ವಾತಿ ಯೂಟ್ಯೂಬ್ ಬ್ಲಾಗ್. ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಅಂಡ್ ಫಾಲೋ ಅಂಡ್ ಲೈಕ್ ಅಂಡ್ ಕಮೆಂಟ್ ಪ್ಲೀಸ್. ನನ್ಗೋಸ್ಕರನಾರು ಮಾಡಿ. ಇವ್ರು ತುಂಬಾ ದೊಡ್ಡ ಅಭಿಮಾನಿ. ಹೀರೋ ಇವರು ಕೇರಳಕ್ಕೆಯ ಮಾಡಿ ಇವನಿಗೆ ಒಂದು ಕಾವು ಹಾಯ್ ಮಾಡು. ಹಾಯ್ ಮಾಡ್ಲಾ ಅವ್ರು ಈಗ ಎದ್ದು ಬಂದವ್ರೆ. ಹಾಯ್ ಫ್ರೆಂಡ್ಸ್. ಹಾಯ್ ಹಾಯ್. ನಮ್ಮಮ್ಮ ವೆಲ್ಕಮ್ ಹೇಳ್ತಾರ ಕೇಳತ್ತೆ ಅಂತ ಭಾಗ್ಯ ಹೇಳಿ. ಅಯ್ಯೋ ನಂಗೆ ಬರಕ್ಕಿರತ್ತೆ ಎಲ್ಲ. ಸೊ ಹೊರದಕ್ಕೆ ಹೋಗೋದು, ಬಂದ್ರೆ ಇಲ್ಲಿಗೆ ಬರೋದು, ಆಮೇಲೆ ಹೋದ್ರೆ ದನಗೆ ಇನ್ನೇನು. ಎಲ್ಲ ಹೆಂಗ್ ಪಂಚೆ ಹೊಟ್ಟಿದಿ ಎತ್ತು ಮ್ಯಾಕೆ ಇವಾಗ ದೇವ್ರಿಗೆ ಬಲಿದಾನ ಮಾಡ್ತಾರೆ. ನನ್ಗಂತೂ ನೋಡಕ್ ಆಗ್ಲಿಲ್ಲ. ಸೊ ಬಂದ್ಬಿಟ್ಟೆ ಗೈಸ್. ಒಂಚೂರು ಹೇಳ್ತೀರಾ? ಇವ್ರೇ ಮುಖ ಮುಚ್ಕೋತಾವ್ರೆ. ನೀವ್ ಯಾವ ಸಂಘದವ್ರು? ದಂಡಮ್ಮ ಗೆಳೆಯರ ಬಳಗ. ತೆಗಿರಿ ಸ್ವಾಮಿ, ನೀವೇ ಒಂಚೂರು ಮುಖ ತೋರಿಸಿ. ಇಲ್ಲಿ ನೋಡ್ತಾ ಇದ್ರಿ ಬಂತ ಇಷ್ಟೊಂದು ಜನ ಹುಡುಗಿರ್ ಬಂದೇ ಇದ್ದೀರಾ. ಓಕೆ ಗೈಸ್, ನಂದು ಸ್ನಾನ ಎಲ್ಲ ಮುಗ್ದು ರೆಡಿ ಆಗೋಣ ಅಂತ ಬಂದೆ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ದೇವಸ್ಥಾನ ಕ್ಲೋಸ್ ಮಾಡೋ ಟೈಮ್ ಬಂತು. ದೇವ್ರಿಗೆ ಎಡೆ ಹಾಕ್ತಾರೆ. ಸೊ ಬೇಗ ರೆಡಿ ಆಗಿಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ ಗೈಸ್. ಫೈನಲ್ ಆಗಿ ಈ ಥರ ರೆಡಿ ಆದೆ. ಹೇರ್ ಸ್ಟೈಲ್ ಏನೂ ಮಾಡಲಿಲ್ಲ. ಸೊ ಲೇಟ್ ಆಗಿತ್ತಲ್ಲ, ದೇವಸ್ಥಾನದಿಂದ ಬಂದು ಹೇರ್ ಸ್ಟೈಲ್ ಮಾಡ್ಕೊಳ್ಳೋಣ ಅಂತ ಹಾಗೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಅಮ್ಮ ದೇವ್ರ ದರ್ಶನ ಮಾಡಿಕೊಂಡು ಎಲ್ರಿಗೂ ಕುಂಕುಮ ತಂದು ಕುಂಕುಮ ಕೊಡ್ತಿದ್ರು. ಕುಂಕುಮ ಹಚ್ಚಿಸ್ಕೊಂಡು ನಾನು ಮತ್ತು ನಮ್ಮ ಕಸಿನ್ಸ್ ಎಲ್ಲ ದೇವ್ರು ನೋಡೋಣ ಅಂತ ಹೊರಟ್ವಿ. ಯಪ್ಪ, ಇದು ನಮ್ಮ ವಿನಯನ ಅಂತ ನನಗೆ ಶಾಕ್ ಆಯಿತು. ಅಷ್ಟು ಚೆನ್ನಾಗಿ ಟಮಟೆ ಬಡಿತಿದ್ದ. ಒಳ್ಳೆ ಸ್ಟೆಪ್ ಹಾಕ್ಬೇಕು ಅನಿಸ್ತಿತ್ತು. ಎಲ್ಲರೂ ನೋಡಿ ಏನಾರು ಅನ್ಕೋತಾರೆ ಅಂದ್ಬಿಟ್ಟು ಹಂಗೆ ಬಂದ್ವಿ. ಹಬ್ಬದಲ್ಲಿ ಯಾರು ಊಟ ಮಾಡಬಾರ್ದು, ಉಪವಾಸ ಇರಬೇಕು ಅಂದರೆ ಇವರೆಲ್ಲ ಕರ್ದಿಕ್ಕೋದು ಹೋಟ್ಲಿಂದ ತರಿಸ್ಕೊಂಡು ಊಟ ಮಾಡ್ತಾವ್ರೆ. ಮತ್ತೆ ಇಲ್ಲಿ ಅತ್ತೆ ಯಾಕತ್ತೆ ಒಲೆ ಕಸ ಅಡುಗೆ ಮಾಡಂಗಿಲ್ಲ ಅದೇ ಹೇಳುತ್ತೆ. ಅದ್ರ ಹಿಂದೆ ಇರೋ ಬ್ಯಾಕ್ಗ್ರೌಂಡ್ ಹೇಳು 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 ಹೇಳತ್ತೆ. ಹಾಗೆಲ್ಲ ಸಂಪ್ರದಾಯ ಕಣೆ. ಮತ್ತೆ ಏನು ಗೊತ್ತಾ? ಏನು ಹೇಳತ್ತೆ? ಆಗ ಎಲ್ಲೋ ಯಾರ ಕಡೆ ರೊಟ್ಟಿ ಹಾಕ್ತಿವಿ ಅಂದ್ಬಿಟ್ಟು ಹಲ್ಲೆ ಮಾಡಬಿಟ್ಟು ದೇವ್ರ ಚರ ತಗೊಂಡು ಹೋಗಿದ್ರಂತೆ. ರೊಟ್ಟಿ ಹಾಕ್ತಿವಿ ಅಂದ್ಬಿಟ್ಟು ಹಲ್ಲೆ ಮಾಡಬಿಟ್ಟು ಯಾರೋ ಬೆಂಕಸಿ ರೊಟ್ಟಿ ಹಾಕ್ತಿರೋದಕ್ಕೆ ಹರ್ಲೆ ಬಂದು ಮಕ್ಕೊಂಡ್ಕೊಬಿಟ್ಟಿದಂತೆ. ಅಕ್ಕೆ ಹಲ್ಲೆ ಕಸ್ಬೇಡಿ ಯಾರುವೆ ಅಲ್ವೇನಾಗವ್ರಿ ಯಾರ ಈಗೊಬ್ರು ಬಂದ್ರು. ಹಾಯ್ ಮೇಡಮ, ಹಾಯ್ ಮೇಡಮ. ಮತ್ತೆ ಅದಕ್ಕೆ ಒಲೆ ಕಸಂಗಿಲ್ವಾ? ಅಲ್ಲಿ ಪ್ರಸಾದ ಕೊಡಗಂಟ ಹಂಗೆ ಇರ್ಬೇಕು. ನಾವೆಲ್ಲ ಮಕ್ಳು ಊಟ ಮಾಡ್ಕೊಂಡು ಊಟ ಮಾಡಂಗ. ಆಮೇಲೆ ಹೋಟ್ಲಿಂದ ತರ್ಸ್ಕೊಂಡು ಮನೇಲಿ ಎಂತ ತುಳಿನೂ ಮಾಡಂಗಿಲ್ಲ. ಮನೇಲಿ ಏನು ಮಾಡಂಗಿಲ್ಲ.
ಗೌರಿ ನೀವೇನು ಮಾಡಿಲ್ವಾ ಈಗ ಎಲ್ರೂ ಅಲ್ಲಿ ಒಳ್ಳೆ ಬ್ಯಾಟಿಂಗ್ ಮಾಡಕ್ ವೇಟ್ ಮಾಡ್ತಾ ಇದ್ದೀರಾ. ಈಗ ಮಾನಸ ಸಾರಿ ನಮ್ಮ ಅಮ್ಮಂದು ಬರೀ ಸೀರೆ ಉಟ್ಕೋ ನಾನು ಡ್ರೆಸ್ ಹಾಕೋತೀನಿ ಅಂದ್ರೆ ಮಾತ್ರ ಕೇಳಲಿಲ್ಲ. ಹೇರ್ ಸ್ಟೈಲ್ ಮಾಡಿದೆ ಹಾಗೆ ಹೋಗಿರೋದ್ರಿಂದ ಚಿಕ್ಕ ಕೂದಲು ಬಂದು ನಂಗೆ ತುಂಬ ಇರಿಟೇಟ್ ಮಾಡ್ತಿತ್ತು. ಸೊ ಅದಕ್ಕೆ ಹೇರ್ ಸ್ಟೈಲ್ ಮಾಡೋಣ ಅಂತ ಬಂದೆ. ಈ ಚಿಕ್ಕ ಕೂದಲು ಇರೋದ್ರಿಂದ ನಂಗೆ ತುಂಬ ಇರಿಟೇಟ್ ಆಗುತ್ತೆ. ಸ್ಯಾರಿಗೆ ಯಾವಾಗಲೂ ನಾನು ಇದೇ ಥರ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು. ಗೊತ್ತಿಲ್ಲ, ಒನ್ ಸೈಡ್ ಫಿನಿಶ್, ಈ ಸೈಡ್ ಇವಾಗ ಓಯ್ ಇವನೊಬ್ಬ ಬಂದ. ರೀಲ್ಸ್ ಮಾಡದ? ಹ್ಞೂ ಬಾ ಮಾಡೋಣ ಬಿಡೋ. ಚೆನ್ನಾಗಿ ಕಾಣ್ತಿದೆ ಈಗ ಏನು ವಿನಯ್ ಹಂಗೆ ಬಿಡ್ದಾಗ್ತಿದೆ ಟಮಟೆನ ಸಾಕತ್ತಾಗಿ ಬೀಡ್ಸಾಕ್ತಿದೆ ಬಿಡು. ಫೈನಲ್ ಆಗಿ ನನ್ನ ಹೇರ್ ಸ್ಟೈಲ್ ಈ ಥರ ಬಂತು. ಚೆನ್ನಾಗಿದೆಯಾ ಗೈಸ್? ಇವಾಗ ಬಂದಿರೋ ನೆಂಟರೆಲ್ಲರನ್ನೂ ಮಾತಾಡಿಸ್ಕೊಂಡು ಹಾಗೆ ಪ್ರಸಾದ ತಿನ್ಕೊಂಡು ಬರೋಣ. ಓಕೆ, ಊಟದ ಸಮಯ. ಏನು ಗೊತ್ತಾ ಗೈಸ್, ಈ ಹಬ್ಬ ನಡೆಯೋವರೆಗೂ ಯಾರು ನಾನ್ ವೆಜ್ ತಿನ್ನಂಗಿಲ್ಲ ಅಂತ ಆರ್ಡ್ರ್ ಆಗಿತ್ತು. ಸೊ ಯಾರೂ ತಿಂದಿದ್ದಿಲ್ಲ, ಎಲ್ಲರೂ ಪಾಪ ಕಾಯ್ತಾವ್ರೆ. ಊಟ ಇನ್ನೂ ಬಂದಿಲ್ಲ. ನನ್ನ ತಂಗಿ ಅಂತೂ ಇನ್ನೂ ಜಾಸ್ತಿ ಕ್ಯೂರಿಯಾಸಿಟಿಯಿಂದ ಕಾಯ್ತಾವಳೆ. ಬನ್ನಿ ತೋರಿಸ್ತೀನಳೆ ಯಾವ್ಯಾವ ಥರ ತಿಂತಾಳೆ ಅಂತ. ಏನ್ರಿ ಮೀಡಿಯಾ ಬಂದ್ರಿ? ಇಲ್ಲಿ ಊಟ ಮಾಡೋದಿಲ್ವಾ ನೀವು? ಯಾಕೆ ಹೊಟ್ಟೆ ಸಿತಲ್ವಾ? ನಮ್ಮ ಸ್ಪಂದು ಇರೋವಾಗ ಪೀಸ್ಗಳೆಲ್ಲನೂ ನನಗೆ ಕೊಡು ಅಂತ ನಮ್ಮ ಮಾವನ ಜೊತೆ ಜಗಳ ಆಡ್ತಾವಳೆ. ನಮ್ಮ ಮಾವನ ಕೊಡಲ್ಲ ಅಂತ ವಾದ ಮಾಡ್ತೈತಿ. ಇಬ್ರಿಗೂ ಸರಿಯಾಗೈತಿ ನೋಡಿ ಗೈಸ್. ನಮ್ಮ ಮಾವ ಕೊಡಲ್ಲ ಅನ್ನೋದಕ್ಕೆ ಹೆಂಗೆ ಆವಾಜ್ ಆಗ್ತಾವಳೆ. ಹ್ಯಾಪಿ 3 years anniversary. ಹಾಯ್. ಅಯ್ಯೋ ನನ್ನ ಯಾಕೆ ವಿಡಿಯೋ ಮಾಡ್ತೀವಿ ಅಂತ ಮನೆಯವ್ರದ್ದು ಮಾಡು. ಸಾದಾಲ್ ಬರ್ತೈತೆ. ಇವರೊಬ್ರು ಕಾಯ್ತಾವ್ರೆ. ಟೇಸ್ಟಿ. ಯಪ್ಪ ಗೈಸ್, ನಿಮ್ಗೊಂದು ಅದ್ಭುತ ತೋರಿಸ್ತೀನಿ ಬನ್ನಿ ಗೈಸ್. ನೋಡಿ ಗೈಸ್ ಹೆಂಗೆ ಜಡಿತಾವಳೆ ಕಾಲನ್ನ. ಲೇ ಬಂದು ಕಾಲು ತೋರಿಸು ಫಸ್ಟು. ಗೈಸ್ ಹೆಂಗೆ ಜಡಿತಾವಳೆ ಕಾಲನ್ನ. ಕಾಲು ತೋರ್ಸಪ್ಪ ಈ ಕಡೆ. ಗೈಸ್ ನಮ್ಮ ಮಾವನವ್ರಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಆಗಿಬಿಟ್ಟು ಮಾತುಗಳು ತುಂಬ ದೊಡ್ಡ ಮಾತು ಬರ್ತೀವಿ ನೋಡಿ ಗೈಸ್. ನೀವು ಸ್ವಲ್ಪ ಎಂಟರ್ಟೈನ್ಮೆಂಟ್ ತಗೊಳ್ಳಿ. ಆ ರೀತಿ ಅಲ್ಲ ಕಣವ, ಲೆಕ್ಕಾಚಾರದಲ್ಲಿ ಮಾತಾಡ್ಬೇಕಂತ ಸಸ್ಯಾಗಿರೋದ್ರಿಂದ ಸ್ವಾತಿ ಅವರು ಬಹಳ ಚೆನ್ನಾಗಿದ್ದಾರೆ. ವಂದನೆಗಳು. ಅವ್ರಿಗೂ ಸ್ವಾಗತ. ಅವರು ಮಟನ್ಗೆ ನೋಡ್ಬಿಟ್ಟು ಅಲ್ಲ ಈಗ ತಡಿಲ್ಲ ಅದು ಮಾತಾಡಿ ಯೂಟ್ಯೂಬ್ ಕರೆಕ್ಟ್. ಕ್ಯಾಂಡಿ ಕಾಫಿ ಮಾಡ್ಕೊ ಬಂದವಳೆ. ಹೆಂಗೈತೆ ಹೇಳಿ ಟೇಸ್ಟು? ನೀನ್ ಹಂಗೆ ನಮ್ಗೆ ಹುಡ್ಗಿ ಇಷ್ಟ ಆಗ್ಲಿಲ್ಲ. ರಿಜೆಕ್ಟ್. ಹುಡ್ಗಿ ರಿಜೆಕ್ಟ್. ಮನು ಬಂದಿದ್ದಾರೆ. ವಿನಯ್ ಎತ್ತು.
ವಿನಯ್ ಜೋ ತಲೆಗೆ ಹೊಡೆದಾಕಿ ಬುಡ್ಲಸ್ ಅಂಟ ಹಿಡ್ಕತ್ತ ನಿಂದು ಹೆಂಗಿತ್ತು ಊಟ ಅದೇ ಹೆಂಗಿತ್ತು ಊಟ ಕಾವು ಈಗೆದ್ದಿ ಕಾವು ಫೈನಲಿ ಊಟ ಎಲ್ಲ ಮುಗಿಸಿ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್